ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 50ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಜ್ಯೋತಿರ್ಮಂಡಲ ಪ್ರಚಾರ ವರ್ಣನೆ, ಅತಲ ವಿತಲಾದಿ ಸಪ್ತಲೋಕಗಳು, ಭೂಲೋಕಾದಿ ಸಪ್ತಲೋಕಗಳು, ಹೀಗೆ 14 ಲೋಕಗಳು, ಸೂರ್ಯ ಚಂದ್ರಾದಿ ಗ್ರಹಗಳು, ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಮುನಿಯು ಮುಂದುವರಿಸಿ ಹೇಳುತ್ತಾರೆ, ಶಿಲಾಮಯವೂ 6ನೆಯದೂ ಆದ ಶ್ರೀತಲದಲ್ಲಿ ದೈತ್ಯೇಂದ್ರನಾದ ಕೇಸರಿಯ ಮಹಾನಗರವು
ಸುಪರ್ವಾಣ, ಸುಲೋಮಾನ, ಮಹಿಷ, ರಾಕ್ಷಸೋತ್ತಮನೂ ಮಹಾತ್ಮನೂ ಆದ ಉತ್ಕ್ರೋಶ ಇವರ ನಗರಿಗಳೂ ಕೂಡ ಇರುತ್ತವೆ. ಆ ಲೋಕದಲ್ಲಿ ಸುರಸಾದೇವಿಯ ಪುತ್ರನೂ 1000 ಹೆಡೆಯುಳ್ಳವನೂ ಸಂತೋಷಯುತನೂ ಕಶ್ಯಪನ ಪುತ್ರನೂ ಕಾಂತಿವಂತನೂ ನಾಗರಾಜನೂ ಆದ ವಾಸುಕಿಯು ವಾಸ ಮಾಡುವನು ಮತ್ತು ಅವನ ಅರಮನೆ ಇರುವುದು. ಹೀಗೆ ನಾಗಗಳು, ದಾನವರು, ರಾಕ್ಷಸರು ಇವರ ನಾನಾ ವಿಧಗಳಾದ ದಿವ್ಯ ನಗರಗಳು 6ನೆಯದೂ ಶಿಲಾಮಯವೂ ಆದ ಶ್ರೀತಲದಲ್ಲಿ ಅತಿ ಸುಂದರವಾಗಿ ಹೊಳೆಯುತ್ತಿದೆ. ಎಲ್ಲಕ್ಕಿಂತಲೂ ಕೊನೆಯದೂ 7ನೆಯದೂ ಆದ ಪಾತಾಳ ಲೋಕದಲ್ಲಿ ಬಲಿಚಕ್ರವರ್ತಿಯ ಸ್ತ್ರೀ ಪುರುಷರಿಂದ ಸಹಿತವೂ ಸಂತೋಷಜನಕವೂ ಆದ ನಗರವು ಅತಿ ಮನೋಹರವಾಗಿರುವುದು ಮತ್ತು ದೇವಶತ್ರುಗಳಿಂದಲೂ ದೈತ್ಯರು, ಸರ್ಪಗಳು ಇವರಿಂದ ಪೂರ್ಣವೂ ಮಹತ್ತೂ ಆದ ಮುಚುಕುಂದನೆಂಬ ದೈತ್ಯವರ್ಯನ ದಿವ್ಯ ನಗರವೂ ಸಹ ಅಲ್ಲಿ ಇರುವುದು ಮತ್ತು ದಿತಿದೇವಿಯ ಪುತ್ರರೂ ಅಸಂಖ್ಯಾತರೂ ಉದೀರ್ಣರೂ ಆದ ದೈತ್ಯರ ವಿಶಾಲವೂ ಪೂರ್ಣವೂ ಆದ 1000 ನಗರಗಳು ಸುಂದರಗಳಾಗಿರುವವು. ಹೀಗೆ ದೈತ್ಯ ದಾನವರಿಂದ ಪೂರ್ಣವೂ ಐಶ್ವರ್ಯಯುತವೂ ಅನೇಕ ಗೃಹಗಳಿಂದ ಮಂಡಿತವೂ ಆದ ಅನೇಕ ನಗರಗಳು ಶೋಭಿಸುತ್ತಿವೆ. ಎಲೆ ವಿಪ್ರೋತ್ತಮರೇ, ಪಾತಾಳ ಲೋಕದ ಆಚೆ ವಿಸ್ತೀರ್ಣವೂ ಬಹು ಯೋಜನ ವಿಶಾಲವೂ ಆದ ನಗರದಲ್ಲಿ ಕೆಂಪು ಕಮಲದಂತೆ ನೇತ್ರವುಳ್ಳವನು ಮಹಾತ್ಮನೂ ಜರಾಮರಣರಹಿತನೂ ಆದ ಆದಿಶೇಷನು ಇರುವನು. ಆ ಆದಿಶೇಷನು ಶುಭ್ರವಾದ ಶಂಖದಂತೆ ಕಾಂತಿಯುಳ್ಳವನೂ ನೀಲವಾಸನೂ ದೀರ್ಘಬಾಹುವು ವಿಶಾಲವಾದ ಶರೀರಿಯೂ ಕಾಂತಿಯುತನೂ ಚಿತ್ರಮಾಲೆಧಾರಿಯೂ ಬಲಿಷ್ಠನೂ ಸುವರ್ಣ ಶಿಖರಗಳಂತೆ ಪ್ರಕಾಶಿಸುವ ಸಹಸ್ರ ಫಣಾಮಂಡಿತನೂ ಪ್ರಭುವೂ ಕುಂಡಲಧಾರಿಯೂ ಆಗಿರುವನು. ಅಂತಹ ಆದಿಶೇಷನು ಚಂಚಲವಾದ ಅಗ್ನಿಯ ಕಾಂತಿಯಿಂದ ಹೊಳೆಯುವ ಜಿಹ್ವಾ ಸಮೂಹದಿಂದ ಜ್ವಾಲಾಮಾಲೆಗಳಿಂದ ಅಲಂಕೃತವಾದ ಕೈಲಾಸಗಿರಿಯಂತೆ ಪ್ರಕಾಶಿಸುವನು. ಅವನು ಅಧಿಕವಾಗಿ ಪ್ರಕಾಶಿಸುವ 1000 ನೇತ್ರಗಳಿಂದ ಮನೋಹರ ಮಂಡಲವುಳ್ಳ ಕೆಂಪಾಗಿರುವ ಬಾಲ ಸೂರ್ಯನಂತೆ ಮನೋಹರವಾಗಿ ಪ್ರಜ್ವಲಿಸುತ್ತಿರುವನು. ಜಾಜಿ ಪುಷ್ಪ ಮತ್ತು ಚಂದ್ರ ಇವುಗಳಂತೆ ಕಾಂತಿಯುಳ್ಳ ಆದಿಶೇಷನ ಜಪಮಾಲೆಯು ಬಿಳಿಯ ಪರ್ವತ ಶಿಖರದಲ್ಲಿ ಹೊಳೆಯುವ ತರುಣ ಸೂರ್ಯ ಮಂಡಲದಂತೆ ಶೋಭಿಸುತ್ತದೆ. ಜಟಾಮಂಡಲಗಳಿಂದ ಭಯಂಕರನೂ ಕಾಂತಿಯುತನೂ ಆದ ಆದಿಶೇಷನ ಶಯನಾಸನಗಳು ಭೂಮಂಡಲದಲ್ಲಿ ಅತಿ ವಿಶಾಲವೂ ಸಹಸ್ರ ಶಿಖರಗಳಿಂದ ಮಂಡಿತವೂ ಆದ ಪರ್ವತದಂತೆ ಪ್ರಕಾಶಿಸುವನು. ನಾಗಾಧಿಪತಿಯಾದ ಶೇಷನು ಮಹಾಶರೀರಿಗಳೂ ಮಹಾನುಭಾವರೂ ಮಹಾಬಲಿಷ್ಠರೂ ಮಹಾ ತೇಜಸ್ವಿಗಳೂ ಆದ ಮಹಾನಾಗಗಳಿಂದ ಸರ್ವದಾ ಸೇವಿಸಲ್ಪಡುತ್ತಾನೆ. ಮಹಾ ತೇಜಸ್ವಿಯಾದ ಆದಿಶೇಷನು ಸಮಸ್ತ ನಾಗಾಧಿಪತಿಯೂ ಮಹಾವಿಷ್ಣುವಿನ ಶಯನವೂ ಸರ್ಪಾಕಾರಿಯೂ ಆಗಿ ಮರ್ಯಾದೆಯಲ್ಲಿ ವ್ಯವಸ್ಥಿತವಾಗಿರುವನು. ಅವನ ದೇಹವು ಮರ್ಯಾದೆಯನ್ನು ಮೀರದೆ ಸುವ್ಯವಸ್ಥಿತವಾಗಿದೆ. ವ್ಯವಹಾರಕ್ಕೆ ವಿಷಯವಾದ
ರಸಾತಳಗಳು ಈ ಪೂರ್ವದಲ್ಲಿ ಹೇಳಿದ 7 ಲೋಕಗಳಾಗಿವೆ. ಅವುಗಳಲ್ಲಿ ಸರ್ವಕಾಲದಲ್ಲಿಯೂ ದೇವತೆಗಳು, ಅಸುರರು, ಮಹಾನಾಗಗಳು, ರಾಕ್ಷಸರು ಇವರು ವಾಸ ಮಾಡುತ್ತಾರೆ. ಆ ಪಾತಾಳ ಲೋಕಕ್ಕಿಂತಲೂ ಆಚೆ ಇರುವ ದೇಶವು ದರ್ಶನಾನರ್ಹವೂ ಸಿದ್ಧ ಸಾಧುಗಳಿಗೂ ಅಗಮ್ಯವೂ ದೇವತೆಗಳಿಗೆ ಅವಿದಿತವೂ ವ್ಯವಹಾರ ರಹಿತವೂ ಆಗಿರುವುದು. ಎಲೈ ವಿಪ್ರವರ್ಯರೇ, ಮಹರ್ಷಿಗಳು ಭೂಮಿ, ಅಗ್ನಿ, ಜಲ, ವಾಯು, ಆಕಾಶ ಇವುಗಳ ಮಹತ್ವವನ್ನು ಈ ರೀತಿಯಲ್ಲಿ ವರ್ಣಿಸಿರುತ್ತಾರೆ. ಇದರ ವಿಷಯದಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಈಗ ಸೂರ್ಯ ಚಂದ್ರರ ಗತಿಯನ್ನು ನಿರೂಪಿಸುವೆನು. ಈ ಸೂರ್ಯ ಚಂದ್ರರಿಬ್ಬರೂ ತಮ್ಮ ಕಾಂತಿಯಿಂದ ಯುಕ್ತರೂ ಸ್ವಮಂಡಲಗಳಲ್ಲಿ ವ್ಯವಸ್ಥಿತರೂ ಆಗಿ ಎಲ್ಲಿಯವರೆಗೂ ಸಂಚರಿಸುತ್ತಾ ಪ್ರಕಾಶಿಸುವರೋ ಆ ವಿಷಯಗಳನ್ನು ತಿಳಿಸುವೆನು, ಕೇಳಿರಿ. ಸಪ್ತ ಸಮುದ್ರಗಳು, ಸಪ್ತ ದ್ವೀಪಗಳು ಇವುಗಳ ವಿಸ್ತಾರವು ಯಾವುದಿದೆಯೋ ಅದು ಪೃಥಿವಿಯ ಅರ್ಧ ಭಾಗದ ವಿಸ್ತಾರವಾಗಿದೆ. ಮತ್ತೊಂದು ಭಾಗದ ವಿಸ್ತಾರವು ಭೂಮಿಯ ಹೊರಭಾಗದಲ್ಲಿದೆ. ಸೂರ್ಯ ಚಂದ್ರರಿಬ್ಬರೂ ತಮ್ಮ ತಮ್ಮ ಪ್ರಮಾಣಾನುಸಾರವಾಗಿ ಮಂಡಲಾಕಾರವಾಗಿ, ಅಂದರೆ ಸುತ್ತಲೂ ಪ್ರಕಾಶಿಸುವರು. ಈ ಮಂಡಲದ ಸುತ್ತಳತೆಯ ವಿಷಯದಲ್ಲಿ ಅಂತರಿಕ್ಷವು ಭೂಮಿಗೆ ಸಮವಾಗಿರುತ್ತದೆ. ಸೂರ್ಯನು ಸಂಚರಿಸುತ್ತಾ 3 ಲೋಕಗಳನ್ನು ಪ್ರಕಾಶದ ಮೂಲಕ ರಕ್ಷಿಸುವನು. ಅವಧಾತುವಿಗೆ ಪ್ರಕಾಶ ರಕ್ಷಣೆಗಳೆಂಬ 2 ಅರ್ಥವೂ ಇರುವುದು. ಸೂರ್ಯನು 3 ಲೋಕಗಳನ್ನು ಪ್ರಕಾಶಗೊಳಿಸಿ ರಕ್ಷಿಸುವುದರಿಂದ ರವಿ ಎಂಬ ನಾಮವನ್ನು ಹೊಂದಿರುವನು. ಇದಾದ ತರುವಾಯ ಸೂರ್ಯ ಚಂದ್ರರ ಪ್ರಮಾಣವನ್ನು ತಿಳಿಸುವೆನು. ಮಹಿತ ಶಬ್ದವು ಪೂಜ್ಯವಾಚಕವಾಗಿದೆ. ಈ ಮಹಿತ ಶಬ್ದದಿಂದ ಮಹಿ ಎಂಬ ಶಬ್ದವು ಉಂಟಾಗಿದೆ. ಮಹಿ ಎಂದರೆ ಪೂಜ್ಯವಾದದ್ದು ಎಂಬ ಅರ್ಥವು ಸಿದ್ಧವಾಗಿದೆ. ಇದನ್ನು ಈ ವರ್ಷಗಳಲ್ಲಿ ಉಪಯೋಗಿಸಿರುತ್ತಾರೆ. ಈ ಭಾರತ ವರ್ಷದ ಸುತ್ತಳತೆಯ ವಿಸ್ತಾರವನ್ನು, ಸೂರ್ಯಮಂಡಲದ ಯೋಜನಗಳ ವಿಸ್ತಾರವನ್ನು ನಿರೂಪಿಸುವೆನು, ಕೇಳಿ ಎಂದು ಸೂತಮುನಿಯು ಮಹರ್ಷಿಗಳಿಗೆ ಹೇಳಿದರು. ಸೂರ್ಯನು 9,000 ಯೋಜನಗಳಷ್ಟು ವಿಸ್ತಾರವಾಗಿರುವನು. ಸೂರ್ಯನ ಸುತ್ತಳತೆಗಿಂತಲೂ ಮಂಡಲದ ಸುತ್ತಳತೆಯು 3ರಷ್ಟು ಹೆಚ್ಚಾಗಿದೆ. ಅದರಂತೆ ಚಂದ್ರನ ವಿಸ್ತಾರಕ್ಕಿಂತಲೂ ಅವನ ಮಂಡಲದ ವಿಸ್ತಾರವು ದ್ವಿಗುಣಾಧಿಕವಾಗಿದೆ. ಸೂರ್ಯನಿಗಿಂತಲೂ ಚಂದ್ರನು ದ್ವಿಗುಣಾಧಿಕ ವಿಸ್ತಾರವಾಗಿರುವನು. ಆದುದರಿಂದ ಭೂಮಿಯ ವಿಸ್ತಾರವನ್ನು ಯೋಜನ ಸಂಖ್ಯೆಯಿಂದ ತಿಳಿಸುವೆನು, ಕೇಳಿರಿ. ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು ಇವುಗಳಿಂದ ಕೂಡಿರುವ ಭೂಮಂಡಲದ ವಿಸ್ತಾರವನ್ನು ತಿಳಿಸುವೆನು. ಭೂಮಿಯ ಪರಿಮಾಣವೇ ಮೊದಲಾದ ವಿಷಯಗಳು ಪುರಾಣಗಳಲ್ಲಿ ಕ್ರಮವಾಗಿಯೂ ಅನ್ಯೂನಾನತಿರಿಕ್ತವಾಗಿಯೂ ನಿರೂಪಿತವಾಗಿದೆ. ಈ ವಿಷಯಗಳನ್ನು ಈಗಿನ ಅಭಿಮಾನಿಗಳೊಡನೆ ಪರಿಗಣಿಸಿ ಹೇಳುವೆನು. ಪೃಥಿವ್ಯಾದಿ ಅಭಿಮಾನಿ ದೇವತೆಗಳು ಹಿಂದಿನ ಕಲ್ಪದಲ್ಲಿ ಯಾವ ನಾಮ ರೂಪಗಳಿಂದ ಪ್ರಖ್ಯಾತರಾಗಿದ್ದರೋ ಆ ದೇವತೆಗಳೇ ಅದೇ ನಾಮ ರೂಪಗಳಿಂದಲೇ ಈ ಕಲ್ಪದಲ್ಲಿಯೂ ಅಭಿಮಾನಿಗಳಾಗಿರುವರು.
ಆದುದರಿಂದ ಈಗಿರುವ ದೇವತೆಗಳ ಸಹಿತವಾಗಿ ಈಗಿನ ಭೂಮಂಡಲವನ್ನು ತಿಳಿಸುವೆನು. ಸ್ವರ್ಗದ ಸನ್ನಿವೇಶವೂ ಕೂಡ ಈಗ ಇರುವಂತೆಯೇ ಹಿಂದಿನ ಕಲ್ಪಗಳಲ್ಲಿಯೂ ಇತ್ತು, ಮುಂದೆಯೂ ಹೀಗೆಯೇ ಇರುವುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 50ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.